हिमाचल यमुना गंगा उच्चल हे जय 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 हे। To enjoy ever. जय बोलो भारत माता की जय। ದಯವಿಟ್ಟು ಎಲ್ಲ ಶಿಕ್ಷಕರು ಎದ್ದು ನಿಂತ್ಕೊಂಡು ಕ್ರೀಡೆ ನಮನವನ್ನ ಸಲ್ಲಿಸಬೇಕು ಪ್ಲೀಸ್. ನಿಧಾನಕ್ಕೆ ಬರಲಿ ಹುಷಾರ್, ನಿಧಾನಕ್ಕೆ ಬರಲಿ, ನಿಧಾನಕ್ಕೆ ನಡ್ಕೊಂಡೆ ಬಾ, ನಿಧಾನಕ್ಕೆ ಬಾ, ನಿಧಾನಕ್ಕೆ ಬನ್ನಿ. 5 ಜನ ಜೊತೆಯಲ್ಲಿ ಬನ್ನಿ. ವೇದಿಕೆ ಆ ಕಡೆ ಹೋಗು, ಆ ಕಡೆ ಹಂಗೋಗು. ನಿಧಾನಕ್ಕೆ ಇಲ್ಲಿ ಅಲ್ಲಿ ಹತ್ತು ಪಾಪ ಕ್ರೀಡಾ ಜೊತೆಯನ್ನು ಈಗ ಕ್ರೀಡಾ ಜೊತೆಯನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ ಎಲ್ಲ ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡುವಂತದ್ದಾಗಿದೆ. Today, we gather not just as participants and spectators, but as community, where the spirit of sportsmanship and healthy competition to give their best, play fair and most impactfully, enjoy every moment of this event. May the best team win, and may the sports day to fill with memorable moments and positive energy. Thank you all for being here and making this event special. Thank you. Now, I would like to request Ramesh sir and all our guests sitting on the stage, and also front of all our teachers and students, all your private school association, all teams. Bada, we are satisfied so much today because we are doing well activity. Sports also very important activity for children. But today
This is a very special occasion. This is activity for teachers. So, we are so satisfied. ಇವತ್ತು 25-26ನೇ ಸಾಲಿನಲ್ಲಿ ಇಂಥ ಕಾರ್ಯಕ್ರಮ ಖಾಸಗಿ ಶಾಲೆಗಳ ಸಂಘಟನೆಗಳಿಂದ ಮಾಡ್ತಾ ಇರೋದು ಬಹಳ ಸಂತೋಷದಾಯಕ ವಿಚಾರ. ಯಾಕೆ ಅಂದರೆ ನಾವು ಮೆಂಟಲಿ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಫಿಸಿಕಲಿ ಚೆನ್ನಾಗಿರ್ಬೇಕು. ಯಾರು ಫಿಸಿಕಲಿ ಫಿಟ್ ಆಗಿರ್ತಾರೋ ಅವ್ರು ಮಾತ್ರ ಸಮಾಜದಲ್ಲಿ ಗೌರವಿಸ್ತಾ ಇರ್ತಾರೆ. ಆರೋಗ್ಯ ಯಾರಿಗಿರುತ್ತೋ ಅವರು ಬಹಳ ಚೆನ್ನಾಗಿ ಜನಗಳ ಜೊತೆಯಲ್ಲಿ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಿಮ್ಮ ಆಕ್ಟಿವಿಟಿ ಅಂದರೆ ಸ್ಪೋರ್ಟ್ಸ್ ಅಂತ. ಯಾವುದೋ ಒಂದು ಕೆಲಸದಲ್ಲಿ ನಾವು ನಿರತರಾಗಿರ್ಬೇಕು. ಆವಾಗ ನಮ್ಮ ದೇಹ ಎಲ್ಲ ವಿಧಾನದಲ್ಲೂ ಕೂಡ ಬಹಳ ಚೆನ್ನಾಗಿರ್ತದೆ. ನಮ್ಮ ಆಕಾರ ಆಕ್ಟಿವಿಟಿ ಇಲ್ಲ ಅಂದರೆ ನಮ್ಮ ದೇಹ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನಮ್ಮ ಶಿಕ್ಷಕರು ಬಹಳ ಬ್ಯೂಟಿಯಾಗಿ ಮತ್ತು ಅವರು ಆರೋಗ್ಯವಾಗಿರಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಬಹಳ ಮುಖ್ಯ. ಬಹಳ ಸಂತೋಷದಾಯಕ ವಿಚಾರ. ಪ್ರತಿದಿನ ಇವತ್ತಿಗೆ ಸ್ಪೋರ್ಟ್ಸ್ ಆಡಿಬಿಟ್ಟು ಅದನ್ನು ಬಿಡಬೇಡಿ. ಮುಂದಿನ ದಿನಗಳಲ್ಲೂ ಕೂಡ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಆಕ್ಟಿವಿಟಿಯಲ್ಲಿ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಶಾಲೆ ಆರೋಗ್ಯವಾಗಿರ್ತದೆ, ನಿಮ್ಮ ಹುಡುಗರು ಆರೋಗ್ಯವಾಗಿರ್ತಾರೆ. ನೀವು ಆವಾಗ ವಿಚಾರಗಳನ್ನು ಅವ್ರ ಹತ್ರ ಮಂಡಿಸ್ತೀರಿ. ಒಳ್ಳೆಯ ವಿಚಾರಗಳನ್ನು ನೀವು ಮಂಡಿಸ್ಬೇಕಾದ್ರೆ ನಿಮ್ಮ ದೇಹ, ನಿಮ್ಮ ಮೈಂಡು ಆರೋಗ್ಯವಾಗಿರ್ಬೇಕು. ಫಸ್ಟ್ ನಿಮ್ಮ ಟೀಚಿಂಗ್ ಕೂಡ ಆರೋಗ್ಯವಾಗಿರ್ತದೆ. ಯುವರ್ ಟೀಚಿಂಗ್ ಇಸ್ ಆಲ್ಸೋ ವೆರಿ ಹೆಲ್ತಿ. ಇರಬೇಕಾದ್ರೆ ನೀವು ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೋಸ್ಕರ ಇವತ್ತಿಂದ ದಯವಿಟ್ಟು ನನ್ನ ಸಲಹೆ, ಇವತ್ತಿಂದ ಬೆಳಗ್ಗೆ ಎದ್ದು ಏನೋ ಒಂದು ಆಕ್ಟಿವಿಟಿಯಲ್ಲಿ ನೀವು ಭಾಗವಹಿಸಬೇಕು. ಸ್ಪೋರ್ಟ್ಸು ಅಥವಾ ಇಂಡೋರು ಔಟ್ಡೋರು ಕಾರ್ಯಕ್ರಮ ಭಾಗವಹಿಸಿ. ಇಂಥ ಇವತ್ತಿಗೆ ಕೊನೆ ಮಾಡಬೇಡಿ, ದಯವಿಟ್ಟು ಎಲ್ಲ ಮಾಡಿ. ಭಾಳ ಸಂತೋಷದಾಯಕ ವಿಚಾರ ಅಂದರೆ, ನಾನು BU ಆಗಿ ಬಂದಾಗ ನಮ್ಮ ಖಾಸಗಿ ಸಂಸ್ಥೆಗಳೆಲ್ಲ, ನಮ್ಮ ಶಂಕರ್ ಆಗಿರ್ಬೋದು, ಅನಿಲ್ ಸಾರು, ರಮೇಶ್ ಸರ್, ಎಲ್ಲ ವೇದಿಕೆಯಲ್ಲಿರೋರೆಲ್ಲರೂ ಕೂಡ ನನಗೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲ ಖಾಸಗಿ ಸಂಸ್ಥೆಗಳ ಪರವಾಗಿ ನಿಮಗೂ ಮತ್ತು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀರಿ. ಯಾಕಂದರೆ ನಾವು ಒಂದೇ ನಾಣ್ಯದ ಎರಡು ಮುಖಗಳಿದೆ. ಸರ್ಕಾರಿ ಖಾಸಗಿ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಫಲಿತಾಂಶ ಬರಬೇಕಾದ್ರೆ, SLC ಫಲಿತಾಂಶ ಉತ್ತಮ ಆಗಬೇಕಾದ್ರೆ ನೀವು, ನಿಮ್ಮ ಕೈ ಕೂಡ ಬಹಳ ಮುಖ್ಯ ಆಗಿದೆ. ನೀವು ಕೂಡ ನಮ್ಮ ಜೊತೆಲಿ ಕೈ ಜೋಡಿಸ್ತಾ ಇದ್ದೀರಿ. ಬಹಳ ನಮ್ಮ ಜೊತೆಗೆ ಸಹಕಾರವನ್ನು ನೀಡ್ತಾ ಇದ್ದೀರಿ. ಆದರೂ ಇವತ್ತು ನನಗೆ 4th ಸ್ಟ್ಯಾಂಡರ್ಡ್, ಇವತ್ತು ರಜೆ ಇತ್ತು. ಆದರೂ ಕೂಡ ನಿಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕ್ರೀಡೆಗಳೆಲ್ಲರೂ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ನೀವು ಆರೋಗ್ಯವಾಗಿರಿ. ಖಾಸಗಿ ಶಿಕ್ಷಣ ಸಂಸ್ಥೆಗಳೆಲ್ಲ ಶಿಕ್ಷಕರು ಕೂಡ, ಎಲ್ಲ ವಿದ್ಯಾರ್ಥಿಗಳು, ನೀವು ಇಲ್ಲ ವೇದಿಕೆ ಎಲ್ಲರೂ ಕೂಡ ಆರೋಗ್ಯವಾಗಿರಲಿ ಅಂತ ಬಯಸ್ತಾ, ಇಷ್ಟು ಹೇಳಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಪಿಲ್ಲರ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ, ನಾಟ್ ಓನ್ಲಿ TM ಇನ್ಸ್ಟಿಟ್ಯೂಷನ್, ಬ್ರಾಹ್ಮಣಿ ಇನ್ಸ್ಟಿಟ್ಯೂಷನ್ ಎಲ್ಲ. ಇನ್ನೊಂದು 3 ಹೇಳಿದ್ವಿ, ಚೇರ್ಸ್ ಹೇಳಿದ್ವಿ. ಒಂದು ರಾತ್ರಿ ಮಳೆ ಬರ್ತಾ ಇದೆ, ಬೆಳಗ್ಗೆ ಹಾಕೋಣ ಅಂತೇಳಿ ಇಲ್ಲಿವರೆಗೂ ಬಂದಿಲ್ಲ. ಈಗ ಬರ್ತಿದ್ದಾರೆ, ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮನ್ನೆಲ್ಲ ಗುರುಗಳನ್ನೆಲ್ಲ ನಿಲ್ಸಿದ್ದೀವಿ, ಏನಾಗಬೇಡಿ, ನಮ್ಮ ನೆರಳಲ್ಲಿ ಕೂತಿದ್ದೀವಿ, ಕ್ಷಮೆ ಇರಲಿ ದಯವಿಟ್ಟು. ಆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಾಹೇಬರು, BO ಸಾಹೇಬರಿಗೆ, ರಮೇಶ್ ಅಣ್ಣ ಅವ್ರಿಗೆ, ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಎಲ್ರಿಗೂ ಒಂದು ನಮಸ್ಕಾರಗಳನ್ನು ಹೇಳ್ತಾ, ನೆನಪುಗಳನ್ನ ಜ್ಞಾಪಕ ಮಾಡ್ಕೊಂಡು ನಾವು ಇದು ಆಡಬೇಕಾಗಿತ್ತು ಅಂತ ಆ ಕನ್ಸನ್ನು ನೆನ್ಸು ಮಾಡೋದಕ್ಕೋಸ್ಕರ ಲಾಸ್ಟ್ ಇಯರಿಂದ ಈ ಕಾರ್ಯಕ್ರಮ ನಂಬ್ಕೊಳ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕೂಡ ತುಂಬ ಸಕ್ಸಸ್ ಆಯಿತು. ಏನಂದರೆ ಈ ಸಕ್ಸಸ್ಗೆ ಕಾರಣ ನಮ್ಮ ಮ್ಯಾನೇಜ್ಮೆಂಟ್ ಅವರು, ನಮ್ಮ ಅಡ್ಮಿನಿಸ್ಟ್ರೇಟರ್ಸು, HMಸು, ಶಿಕ್ಷಕರು ಎಲ್ಲರೂ ಕೂಡ ಕಾರ್ಯಕ್ರಮ ಭಾಗವಹಿಸಿ ಸಕ್ಸಸ್ ಮಾಡ್ತಿದ್ದೀರಾ. ದಯವಿಟ್ಟು ಇದು ಕಾಂಪಿಟೇಷನ್ನೇ. ಗೇಮ್ ಅಂದರೆ ಕಾಂಪಿಟೇಷನ್ ಇರುತ್ತೆ, ಹಾಗಂತ ಜಗಳ ಮಾಡ್ಕೊಳ್ಳೋ ಅಂಥ ಕಾಂಪಿಟೇಷನ್ ಅಲ್ಲ. ಇದೊಂದು ಗೆಟ್ ಟುಗೆದರ್ ಪ್ರೋಗ್ರಾಮ್ ಅಷ್ಟೇ. ಸಾಹೇಬ್ರು ಹೇಳ್ದಂಗೆ ಒಂದು ಮೆಂಟಲಿ ಯಾವಾಗಲೂ ಟೆನ್ಷನ್ ತಗೊಂಡು ಕೆಲಸ ಮಾಡ್ತಿರ್ತೀರ ಸ್ಕೂಲಲ್ಲಿ. ಮಕ್ಕಳನ್ನ ಏನು ಮುಂದೆ ಒಳ್ಳೆ ಜೀವನ
ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಕ್ಕಳಿಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ ಟೀಚರ್ಸು. ನೀವು ನಿಮ್ಮ ಮಕ್ಕಳಿಗೇನ ಹೆಚ್ಚಾಗಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳನ್ನ ಇಷ್ಟಪಟ್ಟು ಅವ್ರಿಗೋಸ್ಕರ ನಿಮ್ಮ ಪೂರ್ತಿ ಸಮಯವನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀರಾ. ಈಗ ನಿಮ್ಗಾಗಿ ಒಂದು ಸಮಯ ಕೊಟ್ಟಿದ್ದೀವಿ. ಏನಂದ್ರೆ ಫಿಸಿಕಲಿ ಮೆಂಟಲಿ ಯಾವಾಗಲೂ ಟೆನ್ಷನ್ ಇರ್ತೀರಾ. ಈಗ ಫಿಸಿಕಲಿ ಸ್ವಲ್ಪ ಫ್ರೀ ಆಗಿರ್ಬೇಕು. ಅಟ್ಲೀಸ್ಟ್ ಒನ್ ಡೇ ಆದರೂ ಒಂದು ಗೆಟ್ ಟುಗೆದರ್ ಎಲ್ಲರೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರೆಲ್ಲ ಸೇರಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಒಂದು ಗೇಮ್ ಆಡ್ಕೊಂಡು ಒಂದು ಊಟ ಮಾಡಿಕೊಂಡು ಖುಷಿಯಿಂದ ಹೋಗ್ಬೇಕು. ಸಾರ್ ನಮ್ಗೆ ಆ ಗೇಮಲ್ಲಿ ಅದಾಯಿತು ಈ ಗೇಮಲ್ಲಿ ಇದು ಏನೂ ಇರಲ್ಲ. ದಯವಿಟ್ಟು ಎಲ್ಲರೂ ನಮ್ಮ ಜಡ್ಜಸ್ ಇದ್ದಾರೆ 100% ಎಲ್ಲ ಪ್ರೈವೇಟ್ ಸ್ಕೂಲ್ಸ್ ಅವರೇ. ಪಾಪ ಅವರೆಲ್ಲ ಶಿಕ್ಷಕರ ಪರವಾಗಿ ಇರ್ತಕ್ಕಂಥವ್ರು. ಯಾರು ಕೋಪ ಮಾಡ್ಕೋಬೇಡಿ. ಏನಾದರೂ ಸಮಸ್ಯೆ ಇದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಾಲ್ವ್ ಮಾಡಿಕೊಡ್ತೀವಿ. ಯಾರು ಗೇಮ್ನ ಚಾಲೆಂಜ್ ಆಗಿ ತಗೊಳ್ಳಿ, ಆದ್ರೆ ಜಗಳ ಮಾಡ್ಕೊಳ್ಳೋ ಅಷ್ಟು ಚಾಲೆಂಜ್ ಬೇಡ. ಎಲ್ಲ ನಮ್ಮ ಮನೆ ಕಾರ್ಯಕ್ರಮ ಇದು. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಮತ್ತೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಇರುತ್ತೆ 100%. ಏನಾದರೂ ವ್ಯವಸ್ಥೆಗಳು ಕೊರತೆ ಇದ್ರೆ ನೀವು ಡೈರೆಕ್ಟ್ ಆಗಿ ಹೇಳಿ, ಅರೇಂಜ್ ಮಾಡ್ಕೊಡ್ತೀವಿ. ಇಷ್ಟ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್ ಆಫ್ ಲಕ್. ಕಡಿಮೆ ಇರೋದ್ರಿಂದ ಒಂದು ಟೀಮ್ ಮಾಡಕ್ಕಾಗಿಲ್ಲ ಅಂತ ಹೇಳಿ ದಯವಿಟ್ಟು ಸ್ಟೇಜ್ ಹತ್ರ ಬಂದು ಯಾರ್ಯಾರು ಆಯ್ತು ಮುಗೀತು ಬಿಡಿ. ಅದೇ ತರ